ಚನ್ನಪಟ್ಟಣ ತಾಲೂಕಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರವಾಸ ಮುಂದುವರೆದಿದೆ. ಇವತ್ತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ತಾಲೂಕಿಗೆ ಆಗಮಿಸಲಿದ್ದಾರೆ. ಸದ್ಯ ನಾವೀಗ ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರ ಗ್ರಾಮದಲ್ಲಿದ್ದೀವಿ. ಇವತ್ತು ಅರಳಾಳು ಗ್ರಾಮದಲ್ಲಿ ಬಹಳಷ್ಟು ಜನರೊಂದಿಗೆ ಅಹವಾಲು ಸ್ವೀಕಾರ ಮಾಡುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಥಳೀಯ ಮಟ್ಟದಲ್ಲಿರುವಂತಹ ಸಮಸ್ಯೆಗಳನ್ನು ಕೇಳಿದ್ದಾರೆ. ಸದ್ಯ ನಾವು ಗಮನಿಸಬೇಕು, ಹಿಂದುಗಡೆ ವಿದ್ಯಾರ್ಥಿನಿಯರು ನಿಂತಿದ್ದಾರೆ. ಯಾವ ರೀತಿಯ ಸಮಸ್ಯೆ ಅವರಿಗಿದೆ ಅನ್ನೋದನ್ನ ಕೇಳೋಣ. ಒಂದು ಹಾಲನ್ನ ತಗೊಂಡು ನಿಂತ್ಕೊಂಡಿದ್ರಿ ತಾವು ಅರ್ಜಿಯನ್ನ. ಈ ಅರ್ಜಿಯಲ್ಲಿ ಏನಿದೆ ಏನು ಸಮಸ್ಯೆ ಕೇಳೋರಿದ್ದೀರಿ ತಾವು ಡಿಸಿಎಂ? ಅಂದ್ರೆ ನಮ್ಮ ಶಾಲೆ ಬಂದು KPS ಅರಳಾಳು ಸಂದ್ರ ಅಂತ ಆಗಿರೋದ್ರಿಂದ ಸರ್ಕಾರಿ ಶಾಲೆ, ಅದು ನಮ್ಮ ರಾಮನಗರ ಡಿಸ್ಟಿಕ್ಗೆ ನಮ್ದು KPS ಶಾಲೆ. ಅದರಲ್ಲಿ ಸುಮಾರು ಸಮಸ್ಯೆಗಳಿವೆ. ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಶೌಚಾಲಯಗಳ ವ್ಯವಸ್ಥೆ ಸರಿಯಾಗಿಲ್ಲ. ಅದು ಕಟ್ಸ್ಕೊಡ್ಬೇಕು, ಒಂದು ಹೈಟೆಕ್ ಶೌಚಾಲಯ ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಅದೇ ರೀತಿ ಸಭಾಂಗಣ ಇಲ್ಲ. ಯಾವುದೇ ರೀತಿ ಈಗ ಫಂಕ್ಷನ್ ಏನಾದರೂ ಮಾಡಿದ್ರು ಸಹ ಸ್ಟೇಜ್ ಆಗಲಿ ಏನಾಗಲಿ ಇಲ್ಲ. ಜೊತೆಗೆ ನಮ್ಮ ಶಾಲೆ ಮುಂದಿನ ರಸ್ತೆ ಕೂಡ ದುರಸ್ತಿ ಆಗಿದೆ. ಏನು ನೀವು ಬಂದರೂ ಆ ರಸ್ತೆ ಎಲ್ಲ ಪೂರ್ತಿ ಹಾಳಾಗಿದೆ. ಮಕ್ಕಳುಗಳು ಮಳೆ ಆದರೆ ಮಕ್ಕಳುಗಳಿಗೆ ಬರೋಕ್ಕೆ ತುಂಬ ತೊಂದರೆ ಆಗ್ತಿದೆ. ಇದನ್ನೆಲ್ಲ ಸರಿ ಮಾಡ್ಕೊಡಿ ಅಂತ ನಾವು ಮನವಿ ಮಾಡ್ಕೊಡ್ತೀವಿ. ಇವಾಗ ಈ ಶೌಚಾಲಯಗಳು ಕ್ಲೀನ್ ಇಲ್ಲ ಅಂದ್ರೆ ಅದನ್ನ ಯಾರು ನೀವೇ ತೊಳಿತಿದ್ರ ಹೆಂಗೆ? ಆ ಥರ ಏನಿಲ್ಲ. ಶೌಚಾಲಯಗಳ ನೀಟಾಗೆ ಇಲ್ಲಿ ಶೌಚಾಲಯ ಇದೆ, ಆದರೆ ನೀಟಾಗೆ ಎಲ್ಲ ಒಂದೇ ಕಡೆ ಹೋಗ್ಬೇಕು. ಹೈಸ್ಕೂಲಿಂದ ಕಾಲೇಜ್ ಗಂಟನೂ ಒಂದೇ ಕಡೆ ಇರೋದ್ರಿಂದ ಅದನ್ನ ಹೈಸ್ಕೂಲಿಗೆ ಬೇರೆ, ಪ್ರೈಮರಿಗೆ ಬೇರೆ, ಕಾಲೇಜಿಗೆ ಬೇರೆ, ಆ ರೀತಿ ಮಾಡಬೇಕು. ಆಮೇಲೆ ನಮ್ಮ ಸ್ಕೂಲ್ಗೆ ಬೇರೆ ಊರಿಂದನೂ ಬರ್ತಾರೆ, ಬಸ್ಸಲ್ಲಿ ಕೂಡ ಬರ್ತಾರೆ. ಹಂಗಾಗಿ ಬಸ್ಸು ಸ್ಕೂಲ್ ಕರೆಕ್ಟ್ ಟೈಮಿಗೆ ಬರಲ್ಲ. ಒಂದೊಂದು ದಿನ 3:30ಗೆ ಬರುತ್ತೆ, ಆಗ ಒಂದು ಕ್ಲಾಸ್ ಮಿಸ್ ಆಗುತ್ತೆ ನಮಗೆ. ಹಂಗಾಗಿ 4 ಕಾಲು ಕರೆಕ್ಟಾಗಿ ಬಂದರೆ ಇಡೀ ದಿನ ಕ್ಲಾಸಸ್ ಕರೆಕ್ಟಾಗಿ ನಡೆಯುತ್ತೆ. ನಮಗೂ ಕೂಡ ಒಂದು ಕ್ಲಾಸ್ ಮಿಸ್ ಆಗಲ್ಲ ಅನ್ನೋದ್ರ ಬಗ್ಗೆ ಅದೊಂದು ಸಮಸ್ಯೆ ಇಲ್ಲಿರೋದ್ರ ಬಗ್ಗೆ ಕೊಡೋಕೆ ಬಂದಿದ್ದೀವಿ. ಇಲ್ಲ ಅಂದ್ರೆ ಅದು ನಮ್ದು ಸ್ಟ್ರೆಂತ್ ಜಾಸ್ತಿ ಇದೆ. ನಮಗೆ ಶೌಚಾಲಯ ಬೇಕು, ಹೈಟೆಕ್ ಶೌಚಾಲಯ ಕಟ್ಸ್ಕೊಟ್ರೆ ಸಾಕು. ಜೊತೆಗೆ ನಮ್ದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಆಚೆ ಸಾರ್ವಜನಿಕರ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಡಿ ಗ್ರೂಪ್ ನೌಕರರ ಸಮಸ್ಯೆ ಇದೆ ನಮಗೆ. ಅದಕ್ಕಾಗಿ ಅದನ್ನ ಒಂದು ಸರಿಯಾಗಿ ನೋಡ್ಕೊಳ್ಳಿಕ್ಕೋಸ್ಕರ ವಾಚ್ಮೆನ್ ತರ ಏನಾದರೂ ಕಳ್ಸಿಕೊಟ್ರೆ ತುಂಬಾ ಯೂಸ್ ಆಗುತ್ತೆ. ಪಿ ಟೀಚರ್ ಇಲ್ಲ ಇಲ್ಲಿ. ನಾವು HM ಸದಸ್ಯರು, ಇಲ್ಲಿ ಪಿ ಟೀಚರ್ ಇಲ್ಲ, ಮಾಸ್ಟರ್ಗಳು ಕರೆಕ್ಟೇ ಇಲ್ಲ. ಮಾಸ್ಟರ್ಗಳು ಬರ್ತೇನೆ ಹೋದ್ರೆ ತುಂಬ ಅಧ್ವಾನ ಆದ ಶಾಲೆ ಇದೆ. ಮಾಸ್ಟರ್ಗಳು ಇವಾಗ ಈ ಸಮಸ್ಯೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ರೆ ಅದನ್ನ ನೆರವೇರಿಸಿ ಕೊಡ್ತಾರಂತ ಭರವಸೆ ಇದೆ ನಮಗೆ. ಅದೇ ಸರ್, ಅದಕ್ಕೋಸ್ಕರ ನೆರವೇರ್ತಾರೆ ಅಂತಾನೆ ಸ್ಟೂಡೆಂಟ್ಗಳ ಜೊತೆ ಹೇಳ್ತಾ ಇದ್ದೆ ಸರ್ ನಾವು. ಇವಾಗ ಯಾವ ವಿದ್ಯಾರ್ಥಿಗಳು ಒಂದು ಮನವಿ ಪತ್ರವನ್ನ ಹಿಡಿದುಕೊಂಡು ಕೂತಿದ್ದಾರೆ, ಅದೇ ಒಂದು ಶಾಲಾ ಆವರಣದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇನಿದ್ದಾರೆ ತಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ಆ ಮನವಿಯನ್ನು ತಗೊಂಡು ಶಾಲೆಗೆ ದುರಸ್ತಿ ಕಾರ್ಯ ಮಾಡಿಸಿ ಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ಈಗ ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.